ನಾವು ತಯಾರು ಮಾಡುವ ಬಹುತೇಕ ಆಹಾರ ಪದಾರ್ಥಗಳಲ್ಲಿ ನಾವು ಜೀರಿಗೆಯನ್ನು ಬಳಕೆ ಮಾಡುತ್ತೇವೆ. ಇದಕ್ಕೆ ಕಾರಣ ಅದರ ಸುಗಂಧಭರಿತ ಪರಿಮಳ ಮತ್ತು ಬದಲಾಗುವ ಆಹಾರದ ರುಚಿ. ಬೆಲ್ಲವನ್ನು ಸಹ ಅನೇಕ ಹಬ್ಬ ಹರಿದಿನಗಳಲ್ಲಿ ತಯಾರು ಮಾಡುವ ಸಿಹಿ ಪದಾರ್ಥಗಳಲ್ಲಿ, ಸಾಂಪ್ರದಾಯಭರಿತ ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡ್ತೇವೆ. ಬೆಲ್ಲ ಸೇವನೆ ಮಾಡುವುದರಿಂದ ಶೀತ ಮತ್ತು ಕೆಮ್ಮಿನ ಸಮಸ್ಯೆಯನ್ನು ತಪ್ಪಿಸಬಹುದು. ಇದರ ಜೊತೆಗೆ ಜೀರಿಗೆಯನ್ನ ಜೀರ್ಣಕ್ರಿಯೆ ಮತ್ತು ತೂಕ ನಷ್ಟಕ್ಕೆ ಸಹಕಾರಿ ಎಂದು ನಮ್ಮ ಹಿರಿಯರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಬೆಲ್ಲ ಮತ್ತು ಜೀರಿಗೆ ಎರಡು ಪೌಷ್ಟಿಕ ಸತ್ವಗಳನ್ನು ಒಳಗೊಂಡ ಗುಣಗಳಿಂದ ತುಂಬಿದೆ. ಹಾಗಾಗಿ ನೀವು ಎಂದಾದರೂ ಬೆಲ್ಲ ಮತ್ತು ಜೀರಿಗೆಯನ್ನ ಒಟ್ಟಿಗೆ ಸೇವನೆ ಮಾಡಬೇಕು ಎಂದು ಆಲೋಚನೆ ಮಾಡಿದರೆ ಅದು ಸರಿಯಾದ ನಿರ್ಧಾರ. ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಬೆಲ್ಲ ಮತ್ತು ಜೀರಿಗೆ ನೀರನ್ನು ಕುಡಿಯುವುದರಿಂದ ದೇಹವನ್ನ ಅನೇಕ ರೋಗಗಳಿಂದ ರಕ್ಷಿಸಬಹುದು ಮತ್ತು ಹಲವಾರು ಸೋಂಕುಗಳಿಂದ ಪಾರಾಗಬಹುದು. ಹಾಗಾದ್ರೆ ಬನ್ನಿ ಬೆಲ್ಲ ಮತ್ತು ಜೀರಿಗೆ ನೀರಿನ ಪ್ರಯೋಜನಗಳನ್ನ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಜೀರಿಗೆ ಮತ್ತು ಬೆಲ್ಲವನ್ನ ಬಳಸಿ. ನಿಮ್ಮ ದೇಹವನ್ನು ಯಾವುದೇ ಬಗೆಯ ಸೋಂಕುಗಳಿಂದ ಮುಕ್ತವಾಗಿಸಿ ನಿಮ್ಮನ್ನು ಆರೋಗ್ಯಕರವಾಗಿ ನೋಡಿಕೊಳ್ಳುತ್ತದೆ. ಏಕೆಂದ್ರೆ ಇವೆರಡು ನೈಸರ್ಗಿಕ ಗುಣಗಳಿಂದ ಕೂಡಿದ್ದು ದೇಹದೊಳಗಿನ ಕೊಳೆಯನ್ನ ಸ್ವಚ್ಛಗೊಳಿಸುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ಜೀರಿಗೆ ಮತ್ತು ಬೆಲ್ಲ ಎರಡು ಹೊಟ್ಟೆಯ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಆರೋಗ್ಯ ತಜ್ಞರು ಹೇಳ್ತಾರೆ. ಹೊಟ್ಟೆಗೆ ಸಂಬಂಧಪಟ್ಟ ಸಮಸ್ಯೆಗಳಾದ ಮಲಬದ್ಧತೆ, ಗ್ಯಾಸ್, ಅಜೀರ್ಣತೆ, ಎದೆಯುರಿ ಮತ್ತು ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿಗೆ ನೀವು ಬೆಲ್ಲ ಮತ್ತು ಜೀರಿಗೆ ನೀರನ್ನು ಕುಡಿದರೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು. ಇನ್ನು ತಲೆನೋವಿನ ಸಮಸ್ಯೆಯಲ್ಲಿ ಬೆಲ್ಲ ಮತ್ತು ಜೀರಿಗೆ ನೀರನ್ನು ಕುಡಿಯುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ನಿಮಗೆ ಒಂದು ವೇಳೆ ಮೈಗ್ರೇನ್ ಅಥವಾ ದೀರ್ಘಕಾಲದ ಕಾಡುವ ತಲೆನೋವಿನ ಸಮಸ್ಯೆ ಇದ್ದರೆ ನೀವು ಜೀರಿಗೆ ಮತ್ತು ಬೆಲ್ಲದ ನೀರನ್ನು ತಪ್ಪದೆ ಕುಡಿಯುವುದು ಒಳ್ಳೆಯದು. ಇದು ನಿಮಗೆ ತಲೆನೋವಿನ ಸಮಸ್ಯೆಯಿಂದ ಬಹಳ ಬೇಗನೆ ಪರಿಹಾರ ನೀಡುತ್ತದೆ. ರಕ್ತಹೀನತೆಯ ಸಮಸ್ಯೆ ಇದ್ದರೆ ಬೆಲ್ಲವನ್ನ ಸೇವಿಸುವುದು ತುಂಬಾ ಪ್ರಯೋಜನಕಾರಿ ಎಂದು ಹೇಳ್ತಾರೆ. ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಇದನ್ನು ಅನುಸರಿಸುತ್ತಿದ್ರು. ಹಾಗಾಗಿ ಒಂದು ವೇಳೆ ನೀವು ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನೀವು ಬೆಲ್ಲ ಮತ್ತು ಜೀರಿಗೆ ನೀರನ್ನ ಕುಡಿಯಬಹುದು. ಇದರೊಂದಿಗೆ ದೇಹದಲ್ಲಿನ ರಕ್ತದ ಕೊರತೆಯನ್ನ ಇಲ್ಲವಾಗಿಸಬಹುದು. ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕೂಡ ಇದರಿಂದ ಹೆಚ್ಚಾಗುತ್ತದೆ ಎಂದು ತಿಳಿದು ಬಂದಿದೆ. ಜೀರಿಗೆ ಮತ್ತು ಬೆಲ್ಲದ ನೀರಿನ ಪಾನೀಯವನ್ನ ಕುಡಿಯುವುದು ಬೆನ್ನು ನೋವಿನಲ್ಲಿ ಬಹಳ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಬೆಲ್ಲ ಮತ್ತು ಜೀರಿಗೆ ನೀರನ್ನ ಕುಡಿಯುವುದರಿಂದ ಬೆನ್ನು ನೋವಿನ ಸಮಸ್ಯೆಯಿಂದ ಶೀಘ್ರವಾಗಿ ಪರಿಹಾರ ಪಡೆಯಬಹುದು. ದೀರ್ಘಕಾಲದ ಬೆನ್ನು ನೋವಿಗೆ ಇದು ಪರಿಣಾಮಕಾರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ಇನ್ನು ಬೆಲ್ಲ ಮತ್ತು ಜೀರಿಗೆ ನೀರಿನ ಮಿಶ್ರಣವನ್ನು ತಯಾರಿಸುವುದು ಹೇಗೆ ಅಂತೀರಾ? ಮೊದಲು ನೀವು ಬೆಲ್ಲ ಮತ್ತು ಜೀರಿಗೆ ನೀರನ್ನ ಮಾಡಲು ಒಂದು ಪಾತ್ರೆಯನ್ನ ತೆಗೆದುಕೊಂಡು ಅದರಲ್ಲಿ 2 ಕಪ್ ನೀರನ್ನು ಹಾಕಬೇಕು. ನಂತರ ಅದಕ್ಕೆ 1 ಚಮಚ ಬೆಲ್ಲದ ಪುಡಿ ಮತ್ತು 1 ಚಮಚ ಜೀರಿಗೆ ಸೇರಿಸಿ ಚೆನ್ನಾಗಿ ಕುದಿಸಿ. ಇದರ ನಂತರದಲ್ಲಿ ನೀವು ಅದನ್ನು 1 ಕಪ್ ಅಥವಾ ಗ್ಲಾಸಿನಲ್ಲಿ ಫಿಲ್ಟರ್ ಮಾಡಿ ಅನಂತರ ಸೇವನೆ ಮಾಡಬೇಕು. ಇನ್ನು ಒಬ್ಬರ ಶರೀರ ಮತ್ತೊಬ್ಬರ ಶರೀರಕ್ಕಿಂತ ವಿಭಿನ್ನವಾಗಿರೋದ್ರಿಂದ ಇದನ್ನು ಸೇವಿಸುವ ಮೊದಲು ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಈ ವಿಡಿಯೋ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ.